ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ನಾನು ಶ್ರುತಿ ನಿರಾಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲುವಾಸವನ್ನು ಅನುಭವಿಸ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಅವರಿರುವಂಥದ್ದು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿಚಾರ ಕೂಡ ಸುದ್ದಿ ಆಗ್ತಾ ಇದೆ. ದರ್ಶನ್ ಅವರಿಗೆ ಇಲ್ಲಿ ಜೈಲಿನಲ್ಲಿ ಸಾಕಷ್ಟು ರೀತಿಯಾದಂತಹ ಫೆಸಿಲಿಟಿಗಳು ಸಿಗ್ತಾ ಇದೆ, ಹಾಗೆ ಅಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇವೆಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ನಟ ಗಣೇಶ್ ರಾವ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಹಾಗೆಯೇ ದರ್ಶನ್ ಅವ್ರ ಜೊತೆ ಇವರ ಒಡನಾಟ ಹೇಗಿತ್ತು ಎಲ್ಲವನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ, ಥ್ಯಾಂಕ್ ಯು. ಸರ್, ಇವಾಗ ದರ್ಶನ್ ಅವರ ಕೇಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಓವರ್ ಆಲ್ ಹೇಳೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳೋದಾದ್ರೆ ನಿಮ್ಮ ಒಂದು ರಿಯಾಕ್ಷನ್ ಅಂದ್ರೆ ಈ ಕೊಲೆ ಬಗ್ಗೆ ಏನ್ ಅನ್ಸುತ್ತೆ, ನಿಮ್ಮ ಒಂದು ಅಭಿಪ್ರಾಯದ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಕಾನೂನು ಬಾಹಿರ ಚಟುವಟಿಕೆ ಯಾರೇ ಮಾಡಿದ್ರು ತಪ್ಪೆ. ಎಂಥ ದೊಡ್ಡ ವ್ಯಕ್ತಿ ಮಾಡಿದ್ರು ಒಂದೇ ಶಿಕ್ಷೆ, ಚಿಕ್ಕ ವ್ಯಕ್ತಿ ಮಾಡಿದ್ರು ಒಂದೇ ಶಿಕ್ಷೆ. ಯಾರು ಕೂಡ ಕಾನೂನು ಕೈಗೆ ತಗೋಬಾರ್ದು. ಕಾನೂನು ಗೌರವ ಕೊಡಬೇಕು, ಕಾನೂನು ಬೆಲೆ ಕೊಡಬೇಕು. ಅದಡಿಯಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಏನೋ ಒಂದು ಅಚಾತುರ್ಯ ಕೊಲೆ ಆಗಿದೆ, ಇಲ್ಲ ಅಂತಲ್ಲ. ಬಟ್ ನಿಖರವಾಗಿ ಇಂಥವರೇ ಕೊಲೆ ಮಾಡಿದ್ದಾರೆ ಅಂತ ಯಾರು ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಎಲ್ಲವೂ ಕೂಡ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಆರೋಪ ಪಟ್ಟಿ ಕೂಡ ಸಾಂದರ್ಭಿಕ ಎವಿಡೆನ್ಸ್, ಅಂದರೆ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ತಗೊಂಡು ಒಂದು ಆರೋಪ ಪಟ್ಟಿ ಇನ್ನೂ ಸಲ್ಲಿಸಿಲ್ಲ, ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಹೆಚ್ಚು ಕಮ್ಮಿ 90 ದಿನದೊಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಇದುವರೆಗೂ ಯಾಕೋ ಸಲ್ಲಿಸಿಲ್ಲ. ಬಟ್ ತುಂಬ ಡಿಲೇ ಆಗ್ತಾ ಇದೆ. ಅದು ಕಾರಣ ಏನೂ ಗೊತ್ತಿಲ್ಲ. ಸೊ 90 ದಿನ ಗ್ರೇಸ್ ಟೈಮ್ ಇದೆ, ಇಲ್ಲ ಅಂತಲ್ಲ. ಆ 90 ದಿನದೊಳಗಡೆ ಪೊಲೀಸ್ನವರು ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅನ್ನೋ ಕಾನೂನು ಇದೆ. ಅದ್ರ ಪ್ರಕಾರ ಸಲ್ಲಿಸ್ತಾರೆ. ಅದು ಕಾನೂನು ಕೆಲಸ ಮಾಡುತ್ತೆ. ಬಟ್ ಇತ್ತೀಚೆಗೆ ದರ್ಶನ್ ಅವರೇ ಅಪರಾಧಿ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ. ಅದು ನನ್ನ ತಪ್ಪು ಅಂತ ಹೇಳ್ತಾರೆ. ನ್ಯಾಯಾಲಯ ಅಪರಾಧಿ ಅಂತ ಬಿಂಬಿಸಿದ ಮೇಲೆ ಇವ್ರು ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕಾಗಲ್ಲ. ಸೊ ನ್ಯಾಯಾಲಯದ ಮುಖಾಂತರ ಮಾತ್ರ ನಾವು ಅಪರಾಧಿ ಅಂತ ತೀರ್ಮಾನ ಮಾಡೋಕೆ ಸಾಧ್ಯ ಹೊರತು ಬೇರೆ ಯಾರೋ ಏನೇ ಎವಿಡೆನ್ಸ್ ಸಿಕ್ಕಿದ್ರು ಕೂಡ ಅವ್ರನ್ನ ಅಪರಾಧಿ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಒನ್ಸ್ ಅವ್ರನ್ನ ಅಪರಾಧಿ ಅಂತ ತೀರ್ಮಾನ ಮಾಡೋವರೆಗೂ ಅವ್ರ ಆರೋಪಿನೇ. ಸೊ ಆರೋಪಿ ಸ್ಥಾನದಲ್ಲಿದ್ದಾಗ ಅದು ಸಹಜವಾಗಿ ಎಲ್ಲರೂ ಕೂಡ ಮನೆ ಊಟ ಬಯಸೋದು ಅಥವಾ ಬೇರೆ ಅದರ ಚಿಕ್ಕ ಪುಟ್ಟ ಫೆಸಿಲಿಟೀಸ್ನ ಬಯಸೋದು ತಪ್ಪು ಅಂತ ಹೇಳಕ್ ಬರಲ್ಲ. ಹಲವಾರು ಸನ್ನಿವೇಶಗಳಲ್ಲಿ ಅದನ್ನ ಮನೆ ಊಟದ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ. ಸೊ ಇತ್ತೀಚೆಗೆ ನಿನ್ನೆಯಿಂದ ಒಂದು ಕಾನೂನು ಬಾಹಿರವಾಗಿ ದರ್ಶನ್ ಅವರು ಟೀ ಮತ್ತೆ ಸಿಗರೇಟ್ ಕುಡಿತಾ ಇದ್ದಾರೆ ಅಂತ 1-2 ಫೋಟೋಗಳು ಓಡಾಡ್ತಾ ಇದೆ. ಬಟ್ ಆ ಫೋಟೋ ತೆಗಿಬೇಕಾದ್ರೆ ಯಾರೇ ಇರ್ಬೋದು, ಅಂದ್ರೆ ದೊಡ್ಡ ವ್ಯಕ್ತಿಯ ಫೋಟೋ ತೆಗೆದಿದ್ರು ಕೂಡ ಅದು ಕೂಡ ಕಾನೂನು ಬಾಹಿರ ಚಟುವಟಿಕೆನೆ. ಅವರು ಮಾಡಿರೋದು ಎಷ್ಟು ಅಪರಾಧನೋ ಫೋಟೋ ತೆಗೆದ್ರೂ ಕೂಡ ಅಷ್ಟೇ ಅಪರಾಧ ಆಗುತ್ತೆ. ಯಾರೇ ಫೋಟೋ ಸ್ಟಿಂಗ್ ಆಪರೇಷನ್ ಮಗದೊಂದು ಮಾಡ್ಕೊಂಡು ಇವತ್ತು ನೋಡಿದ್ರೆ ಬಹಳ ಹಾರಾಡ್ತಾ ಇದಾರೆ. ಏನೇನೋ ದಮ್ಮಿದ್ರೆ ತಡೀರಿ, ಗೋಡೆ ದಾಟ್ತೀವಿ, ಏನೇನೋ ಬಹಳ ಜೋರಾಗೆಲ್ಲ ಮಾತಾಡ್ತಾ ಇದಾರೆ. ಬಟ್ ಅದೆಲ್ಲ ತಪ್ಪು ಅಂತ ನನ್ನ ಭಾವನೆ. ದಮ್ಮು ಗಿಮ್ಮು ಎಲ್ಲ ಈ ತೋರಿಸೋ ಸಂದರ್ಭ ಅಲ್ಲ ಇದು. ಸೊ ಯಾರೇ ಆದ್ರೂ ಕೂಡ ಅದು ಎಂತ ದೊಡ್ಡ ಮೀಡಿಯಾ ಏನಿರ್ಬೋದು, ಏನು ಮಗದೊಂದಿರ್ಬೋದು, ಅವರು ಕೂತ್ಕೊಂಡು ಅಲ್ಲಿ ಸಿಗರೇಟ್ ಸೇದೋದು ಮತ್ತೆ ಅಲ್ಲಿ ಒಂದು ಕಾಫಿ ಕುಡ್ದಿರೋದು ಎಷ್ಟು ಅಪರಾಧ ಅಂತ ನೀವು ಭಾವಿಸ್ತಿರೋ, ಆ ಫೋಟೋ ತೆಗೆದಿರೋದು ಕೂಡ ಅಷ್ಟೇ ಅಪರಾಧ, ಅದನ್ನ ಪಬ್ಲಿಷ್ ಮಾಡಿರೋದು ಕೂಡ ಅಷ್ಟೇ ಅಪರಾಧ ಆಗಬಹುದು. ಯಾಕಂದ್ರೆ ಒಂದು ಕಾನೂನು ಬಾಹಿರ ಚಟುವಟಿಕೆಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಅದನ್ನ ಬಿಂಬಿಸೋದು, ಪ್ರತಿಬಿಂಬಿಸೋದು ಬೇರೆ ಬೇರೆ ಆಯಾಮಗಳಲ್ಲಿ ಏನೋ ಮಾಡ್ಕೊಳ್ಳಿ ಅವರು. ಆದ್ರೆ ಅದರಿಂದ ಆರೋಪಿಗೆ ಇನ್ನೂ ಅಷ್ಟು ಸಂಕಟ ತರುವಂತ ಕೆಲಸಗಳಾಗಬಾರ್ದು. ಜೊತೆಗೆ ಅವರು ಫೋಟೋ ತೆಗ್ದಿರೋರು ಯಾರು ತೆಗ್ದಿರೋ ಗೊತ್ತಿಲ್ಲ, ಅವರು ಕೂಡ ಶಿಕ್ಷೆ ಆಗ್ಬೇಕು. ಆ ಫೋಟೋ ತೆಗ್ದಿರೋದು ಕೂಡ ಅಷ್ಟೇ ಅಪರಾಧ, ಅವರು ಕೂಡ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಫೋಟೋ ತೆಗಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು? ಅವ್ರ ಫೋಟೋ ತಗೋದಕ್ಕೆ ಒಂದು ಇಂಟರ್ನೆಟ್ ಸೌಲಭ್ಯ ಇರುವಂತ ಫೆಸಿಲಿಟಿ ಕೊಟ್ಟಿದ್ದು ಯಾರು? ಅದು ಲೆಕ್ಕ ಬರುತ್ತಲ್ವಾ. ಸುಮ್ಮನೆ ತೆಗಿಯಕ್ಕಾಗಲ್ಲ. ಹೋಗಿ ಫೋಟೋ ತೆಗೆದ್ರೆ ಮತ್ತೆ ಅದು ತೆಗೆಯೋದಕ್ಕೆ ಒಂದು ಮೊಬೈಲ್ ಇರ್ಬೋದು ಅಥವಾ ಬೇರೆ ಒಂದು ಸಾಧನ, ಆ ಸಾಧನ ಯಾರು ಕೊಟ್ಟರು ಅವ್ರ ಕೈಗೆ? ಬೇಕು ಅಂತ ತೆಗಿಸಿದ್ರ ಅಥವಾ ಅವ್ರಿಗೆ ಇನ್ನೂ ಇಕ್ಕಟ್ಟು ಸಿಕ್ಕಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಫೋಟೋ ತೆಗಿಸ್ತಾರ ಅಥವಾ ಏನಾದ್ರು ಬ್ರೀಫ್ ಏನಾದ್ರು ಕೊಟ್ಬಿಟ್ಟು ಅದನ್ನ ಫೋಟೋ ತೆಗಿಸ್ತಾರ? ಅದು ಲೆಕ್ಕಕ್ಕೆ ಬರ್ಬೇಕಲ್ವಾ. ನಾವು ಸುಮ್ಮನೆ ನಮ್ಮ ಮೂಗಿನ ನೇರಕ್ಕೆ ಮಾತಾಡೋದಲ್ಲ. ಏನೋ ತಪ್ಪುಗಳಿದ್ರು ಕೂಡ ಅದು ಶಿಕ್ಷೆ ಅನುಭವಿಸ್ಲಿಲ್ಲ, ಅದ್ರ ಬಗ್ಗೆ ಏನು ಚಕಾರ ಎತ್ತಾ ಇಲ್ಲ. ಆದ್ರೆ ಈ ರೀತಿಯ ಒಂದು ಪ್ರಚೋದನೆಯನ್ನ ಮಾಡಿ ಈ ರೀತಿಯ ಒಂದು ಫೋಟೋಗಳನ್ನ ತೆಗೆದು ಅದನ್ನ ಕಳಿಸೋದು, ಅದೆಲ್ಲ ಒಂಥರ ಯಾಕೋ ಟಾರ್ಗೆಟೆಡ್ ಮಾಡ್ತಾ ಇದಾರೆ ಅನ್ಸುತ್ತೆ. ಟಾರ್ಗೆಟ್ ಮಾಡ್ತಾ ಇದಾರೆ ದರ್ಶನ್ ಅವ್ರಿಗೆ ಅನ್ಸುತ್ತೆ ಮೇಡಮ್. ಒಂದು ಹೆಣ್ಣಿನ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದು, ಹೆಣ್ಣಿಗೆ ಅಶ್ಲೀಲ ಫೋಟೋಗಳು ಕಳಿಸೋದು ಒಂದು ಚಿಕ್ಕ ವಿಚಾರ ಅಲ್ಲ. ಅದು
ಅದು ಚಿಕ್ಕ ವಿಚಾರ ಆದ್ರೆ ಈ ಕೊಲೆ ಕೂಡ ಚಿಕ್ಕ ವಿಚಾರ ಅನ್ಕೋಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಕೊಲೆ ಆಗಿರೋದಲ್ವ. ಸೊ ಹಾಗಾಗಿ ಇದು ಯಾಕೆ ಇಷ್ಟು ಸೀರಿಯಸ್ ಆಗ್ತಾ ಇದೆ ಅಂದ್ರೆ, ನೀವು ನೋಡ್ತಾ ಇರೋ ದಿನದಲ್ಲಿ ಸುಮಾರು ಕೊಲೆಗಳಾಗ್ತಾನೆ ಇದೆ. ಹಲವಾರು ಕಾರಣಗಳಿಗೆ. ಇವತ್ತು ನೋಡಿ, ಮೊನ್ನೆ ದಾಸರಳ್ಳಿನ ಯಾರೋ ಒಬ್ಬ ಮಲತಂದೆ ತನ್ನ 2 ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡಿ ಹೋಗಿದ್ದ. ಅದು ಒಂದು ಕೊಲೆನೇ ಅಲ್ವಾ? ಅದ್ರ ಬಗ್ಗೆ ಯಾಕೆ ಇಷ್ಟೊಂದು ಆ ಮಗು ನ್ಯಾಯಕ್ಕೋಸ್ಕರ ಯಾಕೆ ಹೋರಾಡ್ತಲ್ಲ ಯಾರು? ಬರೀ ದರ್ಶನ್ ಅವರು ಒಂದು ಜಸ್ಟ್ ಒಂದು ಕಾಫಿ ಕುಡ್ದಿದ್ದಕ್ಕೆ ಇಷ್ಟು ಪಬ್ಲಿಕ್ ಆಗಿ ಏನೇನೋ ದೊಡ್ಡ ದೊಡ್ಡ ಚಾನಲ್ಗಳನ್ನೇ ಬಿತ್ತರ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಬ್ರು ಸತ್ತರಲ್ವಾ, ಅದಕ್ಕೆ ಯಾಕೆ ಇವ್ರು ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ? ಅದು ಜೀವ ತಾನೆ. ಬಟ್ ದರ್ಶನ್ ಕೇಸಲ್ಲಿ ಏನಾಗಿದೆ ಅಂದ್ರೆ, ದರ್ಶನ್ ಒಬ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಇಷ್ಟು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಕೊಲೆ ಹಿಡ್ಕೊಂಡು ಇಷ್ಟೆಲ್ಲ ಸುಮಾರು 67 ದಿನದಿಂದ ನಿರಂತರವಾಗಿ ಒಂದು ದಿನಾನೂ ಪುರ್ಸತ್ತಿಲ್ಲ, ಅಷ್ಟು ಟೆಲಿಕಾಸ್ಟ್ ಮಾಡ್ತಾನೆ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈಗ ಸುನೀತಾ ವಿಲಿಯಮ್ಸ್ ನಮ್ಮ ಗಗನಕ್ಕೆ ಹೋಗಿರೋರು, 1 ವಾರದ ಮಟ್ಟಿಗೆ ಹೋದವರು, 4 ತಿಂಗಳಾಗೋಯ್ತು, ಇನ್ನು ಬರೋದು ಫೆಬ್ರವರಿಗೆ ಅಂತ ಬರೋದು. ಇಲ್ಲಿ ಒಂದು ಕಾಫಿ ಕುಡಿದಕ್ಕೆ ಇಷ್ಟು ಮಾತಾಡ್ತಾ ಇದೀರಲ್ಲ ನೀವೆಲ್ಲ. ಅಲ್ಲಿ ಗಗನದಲ್ಲಿ ಯಾರಿಗೆ ಕೇಳ್ಬೇಕು? ಅವರು ಜಸ್ಟ್ 1 ವಾರಕ್ಕೆ ಹೋಗಿದ್ದು, ಅವ್ರ ಊಟ ಇದೆಯಾ, ತಿಂಡಿ ಇದೆಯಾ, ಕಾಫಿ ಏನಾದ್ರು ಕೇಳ್ತಾ ಯಾರಾದ್ರು ಅದ್ರ ಬಗ್ಗೆ ವರದಿ ಮಾಡ್ತಾ ಇದ್ದೀರಾ? ನೀವು ಯಾರು ಮಾಡ್ತಾ ಇಲ್ವಲ್ಲ. ಯಾಕೆ? ಅವರೊಬ್ಬರು ಮನುಷ್ಯ ತಾನೆ. ಅವರು ನಮ್ಮ ದೇಶಕ್ಕೋಸ್ಕರ ದೇಶದ ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋಗಿರ್ತಕ್ಕಂಥ ಅಮ್ಮ ಅವರು. ಅಷ್ಟು ಧೈರ್ಯವಾಗಿ ಹೋಗಿದ್ದಾರೆ ಅವರು. ಪಾಪ 1 ವಾರಕ್ಕಂತ ಹೋದವರು 4 ತಿಂಗಳಾಗೋಯ್ತು, ಇನ್ನೂ ಒಂದು 5 ತಿಂಗಳು ಬರಕ್ಕಾಗಲ್ಲ ಅವರು. ಅಂತರಿಕ್ಷದ ಮೊನ್ನೆ ಯಾವ್ದು ಪೇಪರ್ ಓದ್ದೆ ನಾನು. ಅವ್ರು ವಾಪಸ್ ಕರ್ಸ್ಕೊಂಡ್ಬರ್ಬೇಕಂದ್ರೆ ಎಷ್ಟೋ ದುಡ್ಡು ಬಹಳ ಜಾಸ್ತಿ ಖರ್ಚಾಗುತ್ತೆ. ಹಾಗಾಗಿ ಅವ್ರನ್ನ ಸದ್ಯಕ್ಕೆ ಕರ್ಸ್ಕೊಂಬರಕ್ಕಾಗಲ್ಲ, ಅವ್ರು ಬರೋ ತರ. ಹಾಗಾಗಿ ಅದನ್ನ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಕರ್ಕೊಂಡ್ಬರ್ತೀವಿ ಅಂತ ಇದಾರಲ್ಲ, ಅದು ಒಂದು ಜೀವ ತಾನೆ. ಯಾರಕ್ಕೋಸ್ಕರ ಹೋಗಿದ್ದವರು? ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಭಾರತದ ಭವಿಷ್ಯಕ್ಕೋಸ್ಕರ ಅಲ್ವಾ? ಅದ್ರ ಮೇಲೆ ಒತ್ತಡ ತಗೊಂಬನ್ನಿ, ಸರ್ಕಾರದ ಮೇಲೆ ಒತ್ತಡ ತಗೊಂಬನ್ನಿ. ಸರ್ಕಾರ ಒತ್ತಡ ತಗೊಂಬನ್ನಿ. ಮೀಡಿಯಾಗಳು ಬಹಳ ಪವರ್ಫುಲ್ ಅಲ್ವಾ? ಒತ್ತಡ ತಗೊಂಬಂದು ಪಾಪ ಎಮ್ಮನ್ ನ್ಯಾಯ ಕೊಡಿಸಿ. ಇವತ್ತು ಫೆಬ್ರವರಿ ತನಕ ಏನ್ ಮಾಡ್ತಾರ ಅವರು? ಊಟಕ್ಕೆ ಏನ್ ಮಾಡ್ಕೋತಾರೆ? ಬೇರೆ ಮತ್ತೊಂದು ಮಗದೊಂದು ಏನ್ ಮಾಡ್ತಾರೆ? ಸ್ವಲ್ಪ ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಇಲ್ಲಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೀಡಿಯಾ ಬಂದು ಮಾತಾಡ್ಬಿಡ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಪ್ರೈಮ್ ಮಿನಿಸ್ಟರ್ ಲೆಟರ್ ಬರಿತೀವಿ, ಪ್ರೆಸಿಡೆಂಟ್ಗೂ ಲೆಟರ್ ಬರಿತೀವಿ. ಪ್ರೆಸಿಡೆಂಟ್ ಹತ್ರ ಮಾತಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೆ ಲೆಟರ್ ಕೊಡ್ತೀವಿ. ಆ ಹೆಣ್ಣುಮಗಳು ಒಂದು 4 ತಿಂಗಳಾಯ್ತಲ್ಲ, ಸ್ವಲ್ಪ ಯೋಚನೆ ಮಾಡಿದೀರಾ? ಯಾರಾದ್ರೂ ಅವ್ರ ಬಗ್ಗೆ ಯೋಚನೆ ಮಾಡಿ ಒಂದು ರಿಪೋರ್ಟ್ ಮಾಡಿದಿರ? ಯಾರು ಮಾಡಿಲ್ಲ. ಯಾಕೆ? ಹೈ ಪ್ರೊಫೈಲ್ ಕೇಸ್ ಅಲ್ಲ ಅದು. ಸ್ವಲ್ಪ ಜಸ್ಟ್ ಇಮ್ಯಾಜಿನ್ ಮೇಡಮ್ ಅವರು. ಇಲ್ಲಿ ನಾವು ಏನೇ ಹೆಚ್ಚು ಕಮ್ಮಿ ಆದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತೀವಿ, ನಿಮ್ ತರ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತೀವಿ. ಪಾಪ ಎಮ್ಮ ಎಲ್ಲಿ ಹೋಗ್ತೀವಿ? ಯಾರ ಹತ್ರ ಹೋಗ್ತಾರೆ? ವಾಟ್ ಇಸ್ ದ ವೇ? ಅವ್ರಾಗ ಅವ್ರು ಇಳಿದಂತೂ ಬರಕ್ಕಾಗಲ್ಲ. ಇಲ್ಲಿಂದ ಪರ್ಮಿಷನ್ ಕೊಡ್ಬೇಕು, ಇಲ್ಲಿಂದ ಇಳಿಸ್ಕೋಬೇಕು ಅವ್ರನ್ನ. ಸಂವಹನವೇ ಇಲ್ವಲ್ಲ. ಸ್ವಲ್ಪ ಇಮ್ಯಾಜಿನ್ ಮಾಡಿ. ಇಲ್ಲೊಂದು ಜಸ್ಟ್ ಒಂದು ಕಾಫಿ ಟೀ ಕುಡ್ತಿದ್ದ ಇಷ್ಟು ಏನೋ ರಣೋತ್ಸಾಹದಲ್ಲಿ ಮಾತಾಡ್ತಾ ಇದಾರಲ್ಲ. ಏನೋ ದೊಡ್ಡ ನಾವೇ ಇನ್ವೆನ್ಷನ್ ಮಾಡಿರ್ತಾರ. ಪ್ರಪಂಚದಲ್ಲಿ ಯಾವತ್ತೂ ಜೈಲಲ್ಲಿ ಕಾಫಿ ಕುಡ್ದಿಲ್ಲ, ಜೈಲಲ್ಲಿ ಟೀ ಕುಡ್ದಿಲ್ಲ, ಒಂದು ಸಿಗರೇಟ್ ಸೇದಿಲ್ಲ ಅನ್ನೋ ತರಾನೇ ದರ್ಶನ್ ಒಬ್ಬರೇ ಮಾಡಿರೋ ತರ ಮಾಡ್ತಾ ಇದೀರಲ್ಲ, ತಪ್ಪಲ್ವಾ ಅದು? ಸರ್, ಇನ್ನು ಅದೇ ನೀವ್ ಹೇಳಿದ್ರಿ, ಸ್ಟಾರ್ ನಟ ಅಂದ್ರೆ ಒಂದು ರೀತಿ ನೋಡ್ತಾರೆ, ಜನಸಾಮಾನ್ಯರಂದ್ರೆ ಒಂದ್ ರೀತಿ ನೋಡ್ತಾರೆ ಅನ್ನುವಂಥದ್ದು. ಸೊ ಹಾಗೆ ಇವಾಗ ಇಂಥ ದೊಡ್ಡ ಸ್ಟಾರ್ ನಟ ದರ್ಶನ್ ಅಂದ್ರೆ ಅವ್ರಿಗೊಂದು ಆದಂತಹ ಫ್ಯಾನ್ ಫಾಲೋವರ್ಸ್ ಇದಾರೆ, ಸಾಕಷ್ಟು ಜನ ಅಭಿಮಾನಿಗಳ ಬಳಗನೆ ಇದೆ ಅವ್ರಿಗೆ. ಇಂಥ ಒಂದು ವಿಚಾರದಿಂದ ಎಲ್ಲೋ ಒಂದ್ ಕಡೆ ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಉಳಿದವ್ರಿಗೂ ಕೂಡ ಒಂಥರ ಇವರಿಂದಾಗಿ ಒಂದಿಷ್ಟು ಸಮಸ್ಯೆ ಆಯ್ತಾ ಅಥವಾ ಬೇಸರ ಆಯ್ತಾ ಅನ್ನುವಂಥದ್ದು, ಅಥವಾ ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಆತರ ಆಯ್ತಂತ ನಿಮ್ಗೆ ಅನ್ಸುತ್ತಾ ಸರ್? ಇದ್ರ ಬಗ್ಗೆ ಹೇಗೆ ಕ್ಲಾರಿಫಿಕೇಶನ್ ಕೊಡ್ತೀರಾ ನೀವು? ಮೇಡಮ್, ಕಾನೂನು ಸೆಲೆಬ್ರಿಟಿಗೂ ಒಂದು, ಜನಸಾಮಾನ್ಯರಿಗೂ ಗೊತ್ತಿಲ್ಲ. ಕಾನೂನು ಎಲ್ರಿಗೂ ಒಂದೇ. ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಿದ್ದಾರೆ, ಈಗಲೂ ಅದೆಷ್ಟೋ ಜನ ಮುಖ್ಯಮಂತ್ರಿ ಜೈಲಲ್ಲಿದ್ದಾರೆ. ಸೊ ಹಾಗಾಗಿ ಸೆಲೆಬ್ರಿಟಿಗೆ ಒಂದು ಕಾನೂನು, ಬಡವ್ರಿಗೆ ಚಿಕ್ಕಪುಟ್ಟ ಒಂದು ಕಾನೂನು, ಎಲ್ರಿಗೂ ಕಾನೂನು ಒಂದೇನೆ. ಸೊ ಇದು ಎಲ್ರಿಗೂ ಗೊತ್ತಿರುವಂಥದ್ದು. ದರ್ಶನ್ ಅವರು ಆ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 17 ಜನ ಇದ್ದಾರೆ. ಸೊ 17 ಜನದಲ್ಲಿ ಯಾರು ಕೊಂದ್ರು ಯಾರು ಬಿಟ್ಟರು ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಮೇಲೆ ತೀರ್ಮಾನ ಮಾಡುತ್ತೆ. ಸೊ ಹಾಗಾಗಿ ಚಿತ್ರರಂಗದ ಮೇಲೆ ಸ್ವಲ್ಪ ಬಿಸ್ನೆಸ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಷ್ಟೇನೆ. ಬೇರೆ ನಟ ನಟಿಯರಿಗೆ ಇದರಿಂದ ಏನಂತ ಸಮಸ್ಯೆ ಏನಿಲ್ಲ ಮೇಡಮ್. ಯಾಕಂದ್ರೆ ದೇ ಆರ್ ನಾಟ್ ಇನ್ವಾಲ್ವ್ಡ್. ದರ್ಶನ್ ಒಬ್ರು ಇನ್ವಾಲ್ವ್ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಸ್ವಲ್ಪ ಹೇಗಾಗುತ್ತೋ ಗೊತ್ತಿಲ್ಲ, ಜನ ಯಾವ ತರ ತಗೊಳ್ತಾರ ಗೊತ್ತಿಲ್ಲ. ಸಾರಥಿ ಸಿನಿಮಾದ ಟೈಮಲ್ಲೂ ಅವರು ಜೈಲಿಗೆ ಹೋಗಿ ಬಂದಿದ್ರು. ಸೊ ಸಾರಥಿ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಈ ಸರಿ ಕಾಟೇರ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಜೈಲಿಗೆ ಹೋಗಿದ್ದಾರೆ. ಬಟ್ ಹೇಳಕ್ಕಾಗಲ್ಲ ಜನಗಳ ಮನಸ್ಥಿತಿ ಪರಿಸ್ಥಿತಿ. ನನಗೆ ಗೊತ್ತಿದ್ದಾಗೆ ದರ್ಶನ್ ಅವ್ರ ಫ್ಯಾನ್ ಫಾಲೋವರ್ಸ್ ಒಂಚೂರು ಕಮ್ಮಿ ಆಗಿಲ್ಲ ಮೇಡಮ್, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ.
ಮೇನ್ ಏನಂದ್ರೆ ಅವ್ರ ಫಾಲೋವರ್ಸ್ಗಾಗ್ಲಿ ಅಥವಾ ಅವರ ಫ್ಯಾನ್ಗಳಿಗಾಗ್ಲಿ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಇಟ್ಸ್ ಫ್ಯಾಕ್ಟ್ ಅಲ್ಲ ಮೇಡಮ್. ದರ್ಶನ್ ಅವರು ಒಂದು ಕೊಲೆ ಮಾಡಿದಾರೆ, ಇಲ್ಲಿ ಮಾಡಿಸಿರೋ ಅಥವಾ ಅವರು ಇನ್ವಾಲ್ವ್ ಆಗಿರೋ ಕೊಲೆನಲ್ಲಿ ಅವರೇ ಮಾಡಿದಾರೆ ಅಂತ ಹೇಳಕ್ ಬರಲ್ಲ. ಆ ಕೊಲೆ ಕೇಸ ಇನ್ವಾಲ್ವ್ ಆಗಿರ್ಬೋದು. ಇನ್ವಾಲ್ವ್ ಆಗಿರೋ ಟೈಮಲ್ಲಿ ಇಷ್ಟೊಂದು ಅವ್ರ ಬಗ್ಗೆ ಪ್ರತಿ ದಿನ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ ನ್ಯೂಸ್ ಮಾಡೋಂಥದ್ದು ಏನಿದೆ? ಕೊಲೆ ಕೊಲೆ ಅಷ್ಟೇ. ಪಾಪ ಅವರು ರೇಣುಕಾಸ್ವಾಮಿ ಅವ್ರ ತಂದೆಯವರು ನೆನ್ನೆ ಮಾತಾಡೋದು ನೋಡಿದೆ, ದುಃಖ ಆಗೋದಿಲ್ಲ ಅಂತಲ್ಲ. ಸೊ ಆ ದುಃಖಕ್ಕೆ ಯಾರು ಕಾರಣ? ಹೇಳಿ? ಆಗಿರ್ಬೋದು, ಇಲ್ಲ ಅಂತಲ್ಲ. ಪಾಪ ಅವ್ರು ಬಂದ್ ಮನ್ಗೂ ಅವ್ರ ಮನೆಯವ್ರಿಗೂ ಆ ದುಃಖ ಭರಿಸೋ ಶಕ್ತಿ ಕೊಡ್ಲಿ ಅಂತಾನೆ ಪ್ರಾರ್ಥಿಸ್ತಾ ಇರೋದು ನಾನು. ಅವ್ರಿಗೆ ನ್ಯಾಯ ಸಿಗ್ಲಿ. ನ್ಯಾಯ ಸಿಗೋದ್ರಲ್ಲಿ ನಮ್ಗೆ ಯಾವ್ದು ಅನುಮಾನ ಇಲ್ಲ. ನ್ಯಾಯ ಸಿಕ್ಕೇ ಸಿಗುತ್ತೆ. ಭಗವಂತನು ಅದಕ್ಕೆ ಪೂರಕವಾಗಿ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾನೆ. ಅವ್ರ ತಂದೆ ತಾಯಿ ನೋಡೋದು ದುಃಖ ಆಗತ್ತಿಲ್ಲ. ನಾನು ಹೋಗಿ ಬಂದೆ ಒಂದ್ಸರಿ, ಹೋಗಿ ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗಿ ಅವ್ರ ಸಾಂತ್ವನ ಹೇಳಿ ನನ್ನ ಕೈಲಾದ. ಹೇಗಿತ್ತು ಸರ್, ಅಂದ್ರೆ ಮನೆಯಲ್ಲಿ ಹೇಗಿತ್ತು ಸರ್ ಪರಿಸ್ಥಿತಿ? ಅಂದ್ರೆ ಅವರ ತಂದೆ ತಾಯಿ ಒಂದಿಷ್ಟು ನೋವಲ್ಲಿ ಇರ್ತಾರೆ, ತನ್ನ ಮಗನನ್ನು ಕಳ್ಕೊಂಡಂತ ಒಂದು ನೋವಿರುತ್ತೆ. ಸೊ ನೀವು ಹೋದಾಗ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು? ಜೊತೆಗೆ ನಾವು ನೋಡಿದ್ವಿ ನೀವು ಕೂಡ ಧನ ಸಹಾಯ ಕೂಡ ಮಾಡಿರುವಂತದ್ದು. ಸೊ ಹೇಗಿತ್ತು ಅನ್ನುವಂಥದ್ದು ಅಲ್ಲಿಯ ಪರಿಸ್ಥಿತಿ, ಅವರ ನೋವಿನ ಬಗ್ಗೆ ಹೇಳೋದಾದ್ರೆ ಸರ್? ಮೇಡಮ್, ಒಂದು ಬೆಳೆದ ಮಗನ್ನ ಕಳ್ಕೊಂಡ ಮನೆ ಪರಿಸ್ಥಿತಿ ಅವ್ರಿಗೆ ಆ ದುಃಖನೂ ಏನು ಅಂತ ಗೊತ್ತಾಗಿರುತ್ತೆ. ಬಟ್ ನಾವು ಹೋದಾಗ್ಲೂ ಒಬ್ಬ ದುಃಖದಲ್ಲಿದ್ರು. ಆ ದುಃಖದಲ್ಲಿದ್ರು ಕೂಡ ನಮ್ಮನ್ನ ಒಬ್ಬ ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿ ಹೇಗಿರುತ್ತೋ, ಹಿಂದೂ ಫ್ಯಾಮಿಲಿ ಆ ಥರ ನಮ್ಮನ್ನ ಬರ್ಮಾಡ್ಕೊಂಡು ಅಲ್ಲೇ ಕೂಡ ಮಾತುಕತೆ ನಮಗೂ ಅವ್ರಿಗೆ ಸ್ವಲ್ಪ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲೇ ಮಾತುಕತೆ ಆಯ್ತು. ಬೇರೆ ಯಾವ ರೀತಿ ಚರ್ಚೆನೂ ಆಗ್ಲಿಲ್ಲ ಅಲ್ಲಿ. ಪಾಪ ಅವ್ರು ದುಃಖದಲ್ಲಿದ್ರು. ಆ ಸಾಂತ್ವನ ಹೇಳಕ್ ಬಂದಿದ್ದೀವಿ ಅಂತ ಹೇಳಿದಾಗ ಅವರು ನಮ್ಮನ್ನ ಕೂರಿಸಿ ಪಾಪ ಆಸ್ ಯೂಶುವಲ್ ಮನೆಗೆ ಬಂದ ಅತಿಥಿಗೆ ಯಾವ ಥರ ಕಾಫಿ ಬೇಕಾ, ಟೀ ಬೇಕಾ ಅಂತೆಲ್ಲ ಕೇಳಿದ್ರು. ನಮ್ಗೆ ಯಾಕೋ ಮನ್ಸು ಬರಲಿಲ್ಲ, ಅವ್ರ ದುಃಖ ನೋಡಿ ಮನ್ಸು ಬರಲಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ, ಆ ಫ್ಯಾಮಿಲಿ ಎಷ್ಟು ನೋವಲ್ಲಿದೆ ಅಂದ್ರೆ, ಅವರು ದ್ವೇಷ ಸಾಧಿಸುವಷ್ಟು ಶಕ್ತಿ ಇಲ್ಲ ಅವರಲ್ಲಿ. ತನ್ನ ಮಗನ ಮೇಲೆ ಈ ತರ ಒಂದು ಕ್ರೂರವಾದ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಕು ಅನ್ನೋ ಶಕ್ತಿ ಕೂಡ ಅವ್ರ ಫ್ಯಾಮಿಲಿ ಇಲ್ಲ. ನೆನ್ನೆ ನೋಡಿರ್ಬೋದು ಟಿವಿನಲ್ಲಿ ಹೇಳಿದಾಗ. ಪಾಪ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ, ಅದು ಅರ್ಥ ಆಗುತ್ತೆ. ಬಟ್ ಆಗ್ಬಿಟ್ಟಿದೆ ಈಗ. ಮತ್ತೆ ಇವಾಗ ಯಾರಿಗೋ ಇನ್ನೊಬ್ಬರಿಗೆ ಏನೋ ಒಂದು ಗಲ್ಲು ಶಿಕ್ಷೆ ಕೊಟ್ಟರು ಕೂಡ ಅವ್ರ ಮಗನ್ನ ಕರ್ಕೊಂಬರಕ್ಕಂತೂ ಆಗಲ್ಲ. ಅದಕ್ಕೇನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ. ಆ ತೀರ್ಮಾನದ ಪ್ರಕಾರ ಅವ್ರಿಗೆ ಏನ್ ನ್ಯಾಯ ಸಿಗ್ಬೇಕು, ಪರಿಹಾರ ಸಿಗ್ಬೇಕು, ಖಂಡಿತ ಸಿಕ್ಕೇ ಸಿಗುತ್ತೆ. ಅವ್ರ ಜೊತೆ ನಾವು ಕೂಡ ಭಾಗಿಯಾಗಿರ್ತೀವಿ ಅವ್ರ ದುಃಖದಲ್ಲಿ. ಇನ್ನು ವೈಯಕ್ತಿಕವಾಗಿ ದರ್ಶನ್ ಸರ್ ಅಂದ್ರೆ ನಿಮ್ಗೆ ಎಷ್ಟು ಅಭಿಮಾನ ಇದೆ? ಜೊತೆಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀರಾ ನೀವು, ಸಾರಥಿ ಸಿನಿಮಾ ಮಾಡಿದೀರಾ. ಸೊ ಹೇಗಿತ್ತು ಅವ್ರ ಸೆಟ್ ಅಲ್ಲೆಲ್ಲ ಹೇಗೆ ಇರ್ತಾ ಇದ್ರು? ಅಂಡ್ ರಿಯಲ್ ಮ್ಯಾನ್ ಹೇಗೆ ಅಂತ, ದರ್ಶನ್ ಸರ್ ಅಂದ್ರೆ ಹೇಗೆ ಅನ್ನುವಂಥದ್ದು ಅವ್ರ ಅಭಿಮಾನಿಗಳಿಗೆ ಹೇಳೋದಾದ್ರೆ? ನಿಜವಾಗ್ಲೂ ಹೇಳ್ಬೇಕಾದ್ರೆ ದರ್ಶನ್ ಅವರು ಯಾವತ್ತೂ ನಾನು ಸ್ಟಾರ್ ಡಮ್ ಅನ್ನೋ ತರ ಬಿಹೇವ್ ಮಾಡೇ ಇಲ್ಲ ನಮ್ಗಳ ಜೊತೆ ಎಲ್ಲ. ನಾವೊಬ್ರು ಪೋಷಕ ಕಲಾವಿದರಾಗಿದ್ದು ಅವ್ರ ಜೊತೆ ಸುಮಾರು 13 ಸಿನಿಮಾಗಳ ಪಾತ್ರ ಮಾಡಿದ್ದೀನಿ. ನನ್ನ ಮೊದಲನೇ ಸಿನಿಮಾದಿಂದ ಈ ಕೊನೆ ಸಿನಿಮಾವರೆಗೂ ಕೂಡ ಅವರು ತುಂಬಾ ಫ್ರೆಂಡ್ಲಿಯಾಗೇ ಇದ್ರು. ನಾನು ಯಾವತ್ತೂ ಏಕವಚನದಲ್ಲಾಗಲಿ ಅಥವಾ ಬೇರೆ ಥರದ್ದು ಮಾತಾಡಿಲ್ಲ. ಅವರು ಗಣೇಶ್ ಸರ್ ಅಂತಾನೆ ಮಾತಾಡ್ತಾ ಇದ್ರು, ನಮ್ಮ ಇನ್ಸ್ಪೆಕ್ಟರ್ ಬಂದರು ಅಂತಾನೆ ಮಾತಾಡ್ತಾ ಇದ್ರು. ಸೊ ಸೆಟ್ಟಲ್ಲೆಲ್ಲ ತುಂಬಾ ಫ್ರೆಂಡ್ಲಿ, ಜಾಲಿ, ತರಲೆ ತರ ಇರೋರು ಅಂದ್ರೆ ಅವರ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ. ಸೊ ಅದು ಬಿಟ್ರೆ ಬೇರೆ ಆ ಥರದ್ದು ಇಷ್ಟು ಒಂದು ಇವರೆಲ್ಲ ಬಿಂಬಿಸ್ತಾ ಇರೋಷ್ಟು ಕ್ರೂರ ವ್ಯಕ್ತಿ ಅಲ್ಲ ಅವರು. ಏನೋ ನನಗನ್ನಿಸ್ಮಟ್ಟಿಗೆ ಏನೋ ಅಚಾತುರ್ಯ ಆಗಿದೆ, ಇಲ್ಲ ಅಂತಲ್ಲ. ಸೊ ಅದನ್ನ ನೋಡದೇ ಇರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ರಿಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಅವರು ಈ ಮಟ್ಟಕ್ಕೆ ಇಳಿಯಲ್ಲ ಅನ್ನೋದಂತೂ ಗ್ಯಾರಂಟಿ ಇದೆ. ಇನ್ನು ದರ್ಶನ್ ಸರ್ ಅವರ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಅಂದ್ರೆ ಈ ಗುಣದಿಂದ ದರ್ಶನ್ ಸರ್ ಅವರು ಎಲ್ಲರನ್ನ ಸೆಳೀತಾರೆ ಅಂತ. ಯಾಕಂತಂದ್ರೆ ನೀವು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿರೋದ್ರಿಂದಾಗಿ ಅವ್ರ ಜೊತೆಗೆ ಈ ಒಂದು ಗುಣ ಅವರಲ್ಲಿ ಇದೆ ರಿಯಲ್ ಆಗಿ ಅಂತ ಅನ್ನುವಂಥದ್ದು ಏನ್ ಹೇಳ್ತೀರಾ ಅನ್ನುವಂಥದ್ದು? ಅವರು ಹೇಳ್ಬೇಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ಆಗ್ಬಿಡ್ತಾರೆ. ಮತ್ತೆ ಯಾರಿಗಾದ್ರೂ ತೊಂದರೆ ಇದೆ ಅಂದಾಗ ಅಥವಾ ಏನಾದ್ರೂ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದಾಗ ಸ್ಪಂದಿಸೋ ಗುಣ, ಅವ್ರಿಗೆ ಸಹಾಯ ಮಾಡೋ ಗುಣ ಭಗವಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಅವರು ಎಲ್ಲ ಫ್ರೆಂಡ್ಸ್ ಆಗಲಿ ಅಥವಾ ಫ್ಯಾಮಿಲಿಲಾಗಲಿ ಅಥವಾ ಫ್ಯಾನ್ ಫಾಲೋವರ್ಸ್ ಅಲ್ಲಾಗಲಿ ಅವರು ಅಚ್ಚಳಿದೆ ಉಳಿದಿದ್ದಾರೆ. ಇಷ್ಟೊಂದು ಫ್ಯಾನ್ಸ್ ಅನ್ನ ಗಳಿಸೋದು ಸುಮ್ಮನೆ ಯಾರಿಗೂ ಬರಲ್ಲ ಮೇಡಮ್. ಸುಮ್ಮನೆ ಯಾಕೆ ಫಾಲೋವರ್ಸ್ ಆಗ್ತಾರೆ ಅಲ್ವಾ? ಏನೋ ಅವರಲ್ಲಿ ಒಂದು ಆ ಗುಣ ಇರೋದ್ರಿಂದ, ಅಥವಾ ಅವರೆಲ್ಲರೂ ಡ್ರೈವಿಂಗ್ ಮಾಡುವಾಗ ಯಾರಾದ್ರೂ ಓವರ್ಟೇಕ್ ಮಾಡ್ಕೊಂಬಂದು ಫೋಟೋ ತಗೊಂಡಾಗ ಅವ್ರಿಗೆ ಬೈದು ಫೋಟೋ ಕೊಟ್ಟು ಹೋಗೋದು, ಹಿಂಗೆಲ್ಲ ಮಾಡ್ಬೇಡ್ರಪ್ಪ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳಿರ್ಬೋದು. ಅಥವಾ ಸೆಟ್ಟಲ್ಲಿ
ಏನಾದ್ರು ತೊಂದರೆ ಆಯ್ತು ಅಂದಾಗ ಅವರ ಸಹ ಕಲಾವಿದರಿಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರು ಹೆಲ್ಪ್ ಮಾಡೋ ರೀತಿ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿ ಸಹಾಯಗಳು ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಇದೆಲ್ಲ ಕಾರಣಗಳಿಂದ ಅವರು ಫ್ಯಾನ್ಸ್ ಮನಸ್ಸಲ್ಲಿ ಬೇರೂರಿದ್ದಾರೆ. ಬಟ್ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಕೂಡ ಅವರಲ್ಲಿ ಫ್ಯಾನ್ಸ್ ಸ್ವಲ್ಪ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಜಾಸ್ತಿ ಆಗ್ತಿದ್ದಾರೆ ಅಂತ. ಆಗಿದ್ದಾರೆ. ಓಕೆ. ಇನ್ನು ದರ್ಶನ್ ಅವರ ಪತ್ನಿ ಅವ್ರ ಜೊತೆಗೆ ಇರ್ತಾರೆ, ಎಂಥ ಸಿಚುವೇಶನ್ ಅಲ್ಲೂ ಕೂಡ ಒಟ್ಟಿಗೆನೆ ಇರ್ತಾರೆ. ಈಗ ಜೈಲಿಗೂ ಕೂಡ ಅವರು ಕೂಡ ಹೋಗಿ ವಿಚಾರಿಸ್ಕೊಂಡು ಬಂದ್ರು, ಮಾತನಾಡಿಸ್ಕೊಂಡು ಬಂದ್ರು. ಹಾಗೆ ಅವರ ಜೊತೆ ಆಕ್ಟ್ ಮಾಡಿದವರು ಕೂಡ ಹೋದ್ರು, ಅವರನ್ನು ಮಾತಾಡಿಸ್ಕೊಂಡು ಬಂದ್ರು. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಅವರ ಪತ್ನಿಯ ಬಗ್ಗೆನೇ ತುಂಬಾನೇ ಶ್ಲಾಘನೀಯ ಕೂಡ ವ್ಯಕ್ತಪಡಿಸಿದ್ದಾರೆ ಜನಗಳು ಕೂಡ. ಯಾಕಂತಂದ್ರೆ ಎಂಥ ಸಿಚುವೇಶನ್ ಕೂಡ ಒಟ್ಟಿಗೆ ಇದ್ದಾರೆ, ತನ್ನ ವೈಫ್ ಒಟ್ಟಿಗೆ ಇದ್ದಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರ ವೈಫ್ ಅಷ್ಟು ಚೆನ್ನಾಗಿ ಅವರನ್ನ ಇವಾಗ್ಲೂ ಕೂಡ ಏನು ತನ್ನ ಗಂಡ ಅಂತ ಅಷ್ಟೊಂದು ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ದೇವಸ್ಥಾನಗಳಿಗೆ ಹೋದ್ರು, ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು? ಅದೇ ಮೇಡಮ್, ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಅದರಲ್ಲೂ ಹೆಣ್ಮಗಳು ತನ್ನ ಗಂಡನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾಳೆ ಅನ್ನೋದು ಮೊದಲಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಅದು. ಅವ ಧರ್ಮಪತ್ನಿಯಾಗಿ ತನ್ನ ಪತಿಯನ್ನ, ತನ್ನ ಮಾಂಗಲ್ಯವನ್ನು ಉಳಿಸ್ಕೊಳ್ಳೋದಿಕ್ಕೆ ಹರಸಾಹಸ ಪಡ್ತಾ ಇರೋದು ನಾವು ಮೀಡಿಯಾದಲ್ಲಿ ನೋಡಿರ್ತೀವಿ. ಅದರೊಂದು ಭಾಗವಾಗಿ ವಿಜಯಲಕ್ಷ್ಮಿ ಅವರು ತನ್ನ ಗಂಡನ ಈ ಮೇಲೆ ಬಂದಿರೋ ಅಪರಾಧವನ್ನ, ತನ್ನ ಗಂಡನ ಮೇಲೆ ಬಂದಿರೋ ಆರೋಪವನ್ನ ಮುಕ್ತಗೊಳಿಸೋದಕ್ಕೆ ಬಹಳ ಶ್ರಮ ಪಡ್ತಾ ಇದ್ದಾರೆ. ದೇವ್ರ ಮೊರೆ ಹೋಗ್ತಾ ಇದ್ದಾರೆ, ಮತ್ತೆ ಅದು ಮಠ ಮಂದಿರಗಳ ಮೊರೆ ಹೋಗ್ತಾ ಇದ್ದಾರೆ, ಅದೆಲ್ಲ ಸಹಜ. ಸೊ ಇಂಥ ವಿಷಯ ತಗೊಂಡಾಗ ವಿಜಯಲಕ್ಷ್ಮಿ ಅವರು ದರ್ಶನ್ಗಿನ ಒಂದು ಸ್ಟೆಪ್ ಮೇಲಿದ್ದಾರೆ ಅನ್ಕೋಬಹುದು. ಹೌದು. ಇನ್ನು ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆಗುವಂತ ವಿಚಾರ, ಅದ್ರಲ್ಲೂ ಕೂಡ A2 ಆರೋಪಿ ಆಗಿರುವಂತದ್ದು. ಇನ್ನು A1ಗೆ A1 ಆಗ್ತಾರೆ ಅಂತಾನು ಕೆಲವೊಂದು ಸುದ್ದಿಗಳು ಕೂಡ ಹಬ್ಬಿತ್ತು. ಸೊ ಇದಕ್ಕೆ ಏನ್ ಹೇಳ್ತೀರಾ? ಇದ್ರ ಹೇಗೆ, ಯಾವ ರೀತಿ ನೆಕ್ಸ್ಟ್ ಅದು ಆ ಒಂದು ವಿಚಾರ ಮುಂದೆ ಹೋಗ್ಬೋದು ಅನ್ನುವಂಥದ್ದು? A2 ಇಂದ A1 ಆಗ್ಬೋದಾ, ಅಥವಾ ಬೇರೆ ಏನಾದ್ರೂ ವಿಚಾರ ಬರ್ಬೋದಾ ನೆಕ್ಸ್ಟ್ ಅನ್ನುವಂಥದ್ದು? ಮೇಡಮ್, FIR ಅಲ್ಲಿ A1, A2 ಅಥವಾ A17, 18 ಅಂತ ಬಂದಿರೋದು ಸೀರಿಯಲ್ ನಂಬರ್ ಅಷ್ಟೇ. ಅವ್ರು ಮಾಡಿರ್ತಕ್ಕಂಥ ಅಪರಾಧಗಳನ್ನ ಪಟ್ಟಿ ಮಾಡಿ ಅದನ್ನ ಅಪರಾಧ ಪ್ರಮಾಣದ ಮೇಲೆ ಆ ನಂಬರ್ ಕೊಟ್ಟಿರೋದಲ್ಲ. ಈಗ ಚಾರ್ಜ್ ಶೀಟ್ ಅಲ್ಲಿ ಏನು ಪಟ್ಟಿ ಮಾಡ್ತಾರೋ ಅದು ನ್ಯಾಯಾಲಯದಲ್ಲಿ ಮುಖ್ಯ ಆಗುತ್ತೆ. FIR ಹಾಕೋ A1, A2, A3, A4 ಅವೆಲ್ಲ ಇದು ಸೀರಿಯಲ್ ನಂಬರ್ ಅಷ್ಟೇ. ಅವ್ರು ಮಾಡಿರೋ ಅಪರಾಧ ಪ್ರಮಾಣ ಅಲ್ಲ ಅದು, ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಪೊಲೀಸ್ ಇಲಾಖೆಯವ್ರು ನಮ್ಗೆ ತುಂಬಾ ಪರಿಚಯ ಇರೋದ್ರಿಂದ ಅವ್ರ ಹತ್ರ ಕೇಳಿ ತಿಳ್ಕೊಂಡ್ರ ಮಾಹಿತಿ ಪ್ರಕಾರ ಅವ್ರು ಮಾಡಿರ್ತಕ್ಕಂಥ ಅಪರಾಧಗಳ ಪ್ರಮಾಣದ ಮೇಲೆ A2, A1 ಅಂತ ಕೊಡಲ್ಲ. ಅದು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ನ್ಯಾಯಾಲಯದ ಮುಖಾಂತರ ಅವ್ರನ್ನ ಗ್ರೇಡ್ ಮಾಡ್ತಾರೆ, ಯಾವ ಗ್ರೇಡ್ ಅಂದ್ಬಿಟ್ಟು, ಎಷ್ಟು ಪರ್ಸೆಂಟೇಜ್ ಅವ್ರು ಇವ್ರ ಅಪರಾಧ ಒಳಗಾಗಿದ್ದಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ. ಇನ್ನು ತಮ್ಗೆ ದರ್ಶನ್ ಅವ್ರಂದ್ರೆ ಒಂದಿಷ್ಟು ಅಪಾರ ಗೌರವ ಇದೆ, ಅಭಿಮಾನ ಇದೆ. ತಾವು ಹೋಗಿ ಮಾತನಾಡ್ಸ್ಕೊಂಡ್ ಬಂದ್ರ ಪರಪ್ಪನ ಅಗ್ರಹಾರ ಜೈಲಿಗೆ, ಅಥವಾ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಈ ತರ ಮಾತಾಡ್ಸ್ಕೊಂಡ್ ಬರ್ಬೇಕು ಅನ್ನುವಂಥದ್ದು ಏನಾದ್ರು ಆತರ? ಪ್ಲಾನ್ ಮಾಡ್ಕೊಂಡಿದ್ದೆ, ಬಟ್ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಹೋದಾಗ ತುಂಬಾ 90% ಫೇವರ್ ಮೆಸೇಜ್ ಬಂದ್ರೆ 10% ಬಹಳ ಕೀಳಾದ ಮೆಸೇಜ್ಗಳು ಬಂತು. ಸೊ ಹಾಗಾಗಿ ಯಾಕೆ ಸ್ವಲ್ಪ ದಿನ ಸುಮ್ಮನೆ ಇರೋದು ಒಳ್ಳೇದು ಅಂತ ನಾನು ಹೋಗಿದ್ದು. ಅವ್ರಿಗೆ ಸ್ವಾಂತನ ಹೇಳೋದಕ್ಕೆ ಹೋಗಿದ್ದೆ. ಕೆಲವರೆಲ್ಲ ದರ್ಶನ್ ಪರ ಸಂಧಾನ ಮಾಡಕ್ ಹೋಗಿದ್ದಾರೆ ಅನ್ನೋ ಒಂದು ಸುದ್ದಿನ ಹಬ್ಸಿದ್ರು. ಹಾಗಾಗಿ ಸ್ವಲ್ಪ ಮನಸ್ಸಿಗೆ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಅಂದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ದರ್ಶನ್ ಪರ ಮಾತನಾಡಿದ್ರು ಗಣೇಶ್ ರಾವ್ ಅವರು ಅನ್ನುವಂತ ವಿಚಾರ ಕೂಡ ಕೇಳಲ್ಪಟ್ವಿ. ಇದ್ರ ಬಗ್ಗೆ ಹೇಗೆ ಕ್ಲಾರಿಫಿಕೇಶನ್ ಕೊಡ್ತೀರಾ ತಾವು? ಅದೆಲ್ಲ ಸುಳ್ಳು ಮೇಡಮ್. ದರ್ಶನ್ ಪರ ಮಾತಾಡಿಲ್ಲ. ಅಲ್ಲಿ ನಡೆದ ವಿಷಯನ ನಾವು ಲೋಕಾರೂಢಿಯಾಗಿ ಮಾತಾಡಿದ್ವಿ ಅಷ್ಟೇ. ಅವ್ರ ತಂದೆಯವರು ಪಾಪ ತುಂಬಾ ಗೌರವ ಕೊಟ್ರು. ನಾನು ಅವ್ರ ತಂದೆಯವ್ರ ಜೊತೆ ನಿಂತ್ಕೊಂಡು ಅವರ ರೇಣುಕಾ ಸ್ವಾಮಿ ಅವರ ಫೋಟೋಗೆ ಹೂ ಹಾಕಿದ್ವಿ. ನಾನು ನಮ್ಮ ಎಡಿಟರ್, ಡೈರೆಕ್ಟರ್ ಎಲ್ಲ ಹೋಗಿದ್ವಿ. ಅಲ್ಲಿ ಯಾವುದೇ ರೀತಿಯ ಚರ್ಚೆ ಆಗ್ಲಿ ಅಥವಾ ಯಾವುದೇ ರೀತಿಯ ಪರ ವಿರೋಧ ಯಾವ್ದು ಮಾತಾಡಿಲ್ಲ. ಅದು ನಾರ್ಮಲ್ ಆಗಿ ಮಾತಾಡಿದ್ವಿ ಅಷ್ಟೇ. ಅವಾಗ ಒಂದ್ ಮಾತು ಹೇಳಿದೆ ನಾನು, ಅವ್ರ ತಂದೆನೂ ಹೇಳಿದ್ರು, ಸರ್ ನಾವೇನ್ ದರ್ಶನ ಮಾಡಿದ್ರೆ ಅಂತ ಹೇಳ್ತಾ ಇಲ್ಲ, ಯಾರು ಈ ಕೃತ್ಯ ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಅವಾಗ ನಾನು ಹೇಳಿದೆ, ಸರ್ ನನಗ್ ಗೊತ್ತಿರೋ ಪ್ರಕಾರ ದರ್ಶನ್ ಅವ್ರು ಇಷ್ಟು ಕ್ರೂರ ಮಟ್ಟದಲ್ಲಿ ಇಳಿಯಕ್ ಸಾಧ್ಯ ಇಲ್ಲ ಸರ್, ನನಗ್ ಗೊತ್ತಿರೋ ಪ್ರಕಾರ ಅಂತ ಹೇಳಿದೆ ಹೊರತು ಮಾಡೇ ಇಲ್ಲ ಅಂತ ಹೇಳಿಲ್ಲ. ಇದು ಸುಮ್ಮನೆ ಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಮಾಡೋದಕ್ಕೆ ಏನೋ ಕೊಟ್ಟಿದ್ದಾರೆ. ಬಟ್ ಅದು ಯಾರ ಪರವಾಗೋ ಅಥವಾ ಯಾರ ವಿರೋಧನೂ ಮಾತಾಡಿಲ್ಲ. ಓಕೆ, ನೈಸ್. ಅಂದ್ರೆ ಸಾಂತ್ವನ ಹೇಳಕ್ಕಿಂತ ಹೋದ್ರಿ ಅನ್ನುವಂಥದ್ದು ಅಷ್ಟೇ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ರೀತಿ ತಿರುವು ಪಡ್ಕೊಳ್ಬಹುದು ಅನ್ಸುತ್ತೆ? ದರ್ಶನ್ ಅವ್ರಿಗೆ ಯಾವತ್ತು ಇವೆಲ್ಲ ತಲೆನೋವು ಹೊರಟೋಗ್ಬಿಡುತ್ತೆ, ಆಚೆ ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರ್ಲೇಬೇಕಲ್ಲ. ಇವತ್ತೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು, ಬರ್ತಾರೆ. ನಾನು ಕೂಡ ಅವ್ರಿಗೆ ಭೇಟಿ
ಪ್ರಯತ್ನ ಪಡ್ತಾ ಇದ್ದ. ಬಟ್ ಈ ಮಧ್ಯೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ, ಯಾಕಂದ್ರೆ ಸುಮ್ಮನೆ ಇಲ್ಲದ ಕಾಂಟ್ರವರ್ಸಿಗಳು ಯಾಕೆ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ, ಸ್ವಲ್ಪ ದಿನ ಆದ್ಮೇಲೆ ನಾನು ಮಾತಾಡ್ಸ್ಕೊಂಡ್ ಬರ್ತೀನಿ, ಅವಾಗ ರಿಯಲ್ ಏನು ಅಂತ, ನಿಜವಾದ ಸಿನಾರಿಯೋ ಏನಂತ ಗೊತ್ತಾಗ್ಬೋದು ಅವಾಗ. ಸರ್, ಇನ್ನು ತಾವು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಯಾವ್ದಾದ್ರು ನಡೀತಾ ಇದೆಯಾ ಏನು ಕೆಲಸ ಇವಾಗ? ನಡೀತಾ ಇದೆ. ಈಗ ಒಂದು ತಾರಕೇಶ್ವರ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಅದು ಸೆನ್ಸಾರ್ಗೆ ಹೋಗುತ್ತೆ. ಆಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಗಂಗೆ ಗೌರಿ ಅಂತ ಅದು ಸಿನಿಮಾ ರೆಡಿ ಆಗಿದೆ, ಅದನ್ನು ಸ್ವಲ್ಪ ರಿಲೀಸ್ ಮಾಡಬೇಕು. ಈಗ ಬೇರೆ ಮೂವಿಗಳಂದ್ರೆ ಫಾದರ್ ಅಂತ ಒಂದು ಆರ್ ಚಂದ್ರು ಅವ್ರು ಮಾಡ್ತಾ ಇದ್ದೀನಿ, ಮತ್ತೆ ಆಮ್ ದ ಗಾಡ್ ರವಿಚಂದ್ರನ್ ಅದೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೀರಿಯಲ್ಗಳು ನಡೀತಾ ಇದೆ. ಆದ್ರೆ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡುವಂತ ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾಗಳು ಬರ್ತಾ ಇದೆಯಾ ನಿಮ್ದು, ಅಥವಾ ಏನಾದ್ರು ಆತರ ಏನಾದ್ರು ಸುದ್ದಿ ಇದೆಯಾ ನಮ್ಗೆ? ಇಲ್ಲ, ಡೆವಿಲ್ ಏನೋ ಮಾಡ್ಬೇಕಿತ್ತು, ಬಟ್ ಈ ಇನ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಸ್ಟಾಪ್ ಆಗಿದೆ. ಅದು ನೋಡೋಣ. ಅದಕ್ಕೆ ನಾವು ಕಲಾವಿದರಾಗಿ ಯಾರು ಕರೆದ್ರು ಹೋಗಿ ಸಿನಿಮಾ ಆಕ್ಟಿಂಗ್ ಮಾಡ್ಲೇಬೇಕಲ್ಲ. ಸರ್, ಇನ್ನು ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂತ್ಕೊಂಡು ಮಾತನಾಡ್ತಿರುವಂತ ಫೋಟೋ ಕೂಡ ವೈರಲ್ ಆಯ್ತು. ಅವರು ಮತ್ತೆ ಒಂದಿಷ್ಟು ಆತ್ಮೀಯರ ಜೊತೆ ಟೀ ಕಪ್ಪು ಮತ್ತೆ ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡು, ಜೊತೆಗೆ ವಿಡಿಯೋ ಕೂಡ ಒಂದು ವೈರಲ್ ಆಯ್ತು, ವಿಡಿಯೋ ಕಾಲ್ ಮೂಲಕ ಮಾತನಾಡಿರುವಂತದ್ದು. ಸೊ ಇದರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಮೇಡಮ್, ಮೇಲ್ನೋಟಕ್ಕೆ ಅದು ಇವಾಗ ಫೋಟೋ ಈಗ ಹರಿದಾಡ್ತಾ ಇರೋದು ದರ್ಶನ್ ಅವರು ಯಾರೋ ಇಬ್ಬರು ಮೂರು ರೌಡಿಗಳ ಜೊತೆ ಕಾಫಿ ಟೀ ಕುಡಿತಾ ಇದಾರೆ, ಸಿಗರೇಟ್ ಸೇರ್ತಾ ಇದಾರೆ ಅಂತ. ಅದು ಇದು ಇವಾಗಿಂದ ಫೋಟೋ ಅಂತ ಹೆಂಗೆ ಹೇಳ್ತೀರಾ? ಅದನ್ನ ಹಳೆ ಫೋಟೋ ಇರ್ಬೋದು. ಆ ಕಲ್ಲು ಗೋಡೆ ಇದ್ದಿದ ತಕ್ಷಣ ಜೈಲ್ ಗೋಡೆ ಅಂತ ಹೇಳಕ್ಕಾಗಲ್ಲ. ಕಲ್ಲು ಬಿಲ್ಡಿಂಗ್ಗಳು ಸುಮಾರಿದೆ, ಸುಮಾರು ಕಲ್ಲು ಬಿಲ್ಡಿಂಗ್ಗಳು ಶೂಟಿಂಗ್ ಮಾಡಿರ್ತೀವಿ, ಸುಮಾರು ಅದೇ ಥರದ್ದು ಕಲ್ಲು ಬಿಲ್ಡಿಂಗ್ಗಳು ಇರ್ತವೆ. ಸೊ ಅಲ್ಲಿ ಯಾವಾಗಲೂ ಹಿಂದೆ ತೆಗೆಸಿರ್ಬೋದು ಏನೋ ಗೊತ್ತಿಲ್ಲ ನನಗೆ. ಬಟ್ ಅದನ್ನ ಆಧಾರದ ಮೇಲೆ ಇವತ್ತು 9 ಜನ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ನ್ಯೂಸಲ್ಲಿ ನೋಡಿದೆ. ಬಟ್ ಅದು ಅಷ್ಟು ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ. ಇತ್ತೀಚಿನ ಒಂದು ವೈಜ್ಞಾನಿಕ ಯುಗದಲ್ಲಿ ಫೋಟೋಗಳನ್ನ ಯಾವ ರೀತಿ ಬೇಕಾದ್ರೂ ಮಾರ್ಫಿಂಗ್ ಮಾಡ್ಬೋದು. ನೀವು ಇಲ್ಲೇ ಇದ್ದಾಗ ಅಮೆರಿಕಾದಲ್ಲಿ ಇದ್ದಂಗೆ ತೋರಿಸ್ಬೋದು, ಅಮೆರಿಕಾದಲ್ಲಿದ್ದ ಹಳ್ಳಿಲಿದ್ದಂಗೆ ತೋರಿಸ್ಬೋದು. ಆ ಫೋಟೋ ಸತ್ಯಾಸತ್ಯತೆ FSL ಹೋಗಿ ಬಂದ್ಮೇಲೆ ಗೊತ್ತಾಗೋದು, ಅದು ಇವತ್ತು ತೆಗೆದಿರೋ ಫೋಟೋನಾ, ಹಳೆ ಫೋಟೋನಾ, ಅಥವಾ ನಿನ್ನೆ ಮೊನ್ನೆದೇ ಫೋಟೋನಾ ಅಂತ. ಸೊ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಅನುಭವಿಸ್ಲಿ. ತಪ್ಪು ಅವ್ರು ಕಾಫಿ ಕುಡಿದಿರೋದಷ್ಟು ತಪ್ಪು, ಫೋಟೋ ಹಿಡಿದಿರೋದು ಕೂಡ ಅಷ್ಟೇ ತಪ್ಪು, ಫೋಟೋನ ಪಬ್ಲಿಷ್ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಸೊ ಅದಕ್ಕಾಗಿ ಬರೀ ಪೊಲೀಸ್ ಅವರ ತಲೆದಂಡ ಆಗೋದಲ್ಲ, ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೋ ಅವ್ರು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಯಾಕಂದ್ರೆ ಇಂಥದ್ದು ಅಪರಾಧಗಳು ಮಾಡಿದಾಗ ಪೊಲೀಸ್ ಇಲಾಖೆಯವರ ಕಣ್ತಪ್ಪಿಸಿ ಇಂಥದ್ದೆಲ್ಲ ಹಿಡಿಯೋದು ಅದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಸೊ ಹಾಗಾಗಿ ಪೊಲೀಸರಿಗೆ ಏನು ಶಿಕ್ಷೆ ಕೊಟ್ಟಿದ್ದು ಅದನ್ನ ತೋರಿಸಿದಾಗ ಅದೇ ಶಿಕ್ಷೆ ಆಗ್ಬೇಕು ಅಂತ ನನ್ನ ಭಾವನೆ. ಓಕೆ, ಇನ್ನು ಇದರ ಬಗ್ಗೆ ಅದೇ 9 ಜನರನ್ನ ಸಸ್ಪೆಂಡ್ ಮಾಡಿರುವಂತದ್ದು. ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಖಡಕ್ ಆಗಿ ಹೇಳಿದ್ದಾರೆ, ಈ ತರ ಇಂಥವರನ್ನ ಕಠಿಣ ಶಿಕ್ಷೆ ನಾವು ಒಳಪಡಿಸ್ತೀವಿ ಅನ್ನುವಂಥದ್ದು. FIR ಕೂಡ ಆಗಿರುವಂತದ್ದು. ಸೊ ಸರ್ಕಾರವೇ ಈ ಒಂದು ವಿಚಾರದಲ್ಲಿ, ದರ್ಶನ್ ಅವರ ವಿಚಾರದಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಆಗಿದಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅನ್ನುವಂಥದ್ದು? ಸರ್ಕಾರ ಯಾರ ಪರ ಯಾರು ವಿರೋಧ ಇರಕ್ಕಾಗಲ್ಲ. ಸೆಲೆಬ್ರಿಟಿ ಅಂದಿದ ತಕ್ಷಣ ಸೆಲೆಬ್ರಿಟಿ ಪರವಾಗಿರೋಕ್ಕಾಗಲ್ಲ, ಅಥವಾ ಚಿಕ್ಕ ಮನುಷ್ಯ ಅಂದ ತಕ್ಷಣ ಅವ್ರ ವಿರೋಧ ಇರೋಕ್ಕಾಗಲ್ಲ. ಸರ್ಕಾರ ತನ್ನ ಕೆಲಸ ಮಾಡ್ತಾ ಇದೆ. ಸೊ ಅವ್ರು ಏನು ಕ್ರಮ ತಗೊಂಡಿದ್ದಾರೆ ಅದನ್ನ ಈಗೇನು ಅವರು ಸಾಂದರ್ಭಿಕ ಫೋಟೋಗಳನ್ನ ನೋಡಿ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಅದು ಕಾನೂನು ಪ್ರಕಾರ ಏನು ಕ್ರಮ ಜರುಗುತ್ತೋ ಅದು ಜರುಗಿಸ್ತಾರೆ. ಜೊತೆಗೆ ಆ ಫೋಟೋನ FSL ಕೂಡ ಕಳಿಸ್ತಾರೆ. FSL ಪ್ರೂವ್ ಆದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಸೊ ಅದು ಸರ್ಕಾರ ತಗೊಂಡಿರೋ ಕ್ರಮ ಸರಿ ಇದೆ. ಓಕೆ, ಅಂದ್ರೆ ಸರ್ಕಾರದ ನಿಯಮ ಕರೆಕ್ಟ್ ಇದೆ, ಆ ಒಂದು ರೂಲ್ಸ್ ಕರೆಕ್ಟ್ ಇದೆ ಅಂತ ನೀವು ಹೇಳ್ತೀರಾ? ಮೇಡಮ್, ರೂಲ್ಸ್ ಎಲ್ರಿಗೂ ಒಂದೇ ತರ ಮಾಡಿರ್ತಾರೆ. ಅಧಿಕಾರಿಗಳು ಲಂಚ ತಗೋಬಾರ್ದು ಅಂತ ಮಾಡಿರ್ತಾರೆ, ಅದು ತಗೊಳಲ್ವ ಯಾರು. ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಬೇಕು ಅಂತ ಕಾನೂನೇ ಇದೆ, ಅವರು ಓದ್ ಕೂಡ ತಗೋತಾರೆ. ಎಲ್ಲಿ ನಮ್ಮ ರಾಜಭವನದಲ್ಲಿ ಪ್ರಮಾಣ ಮಾಡ್ತಾರೆ, ನಾನು ಭ್ರಷ್ಟಾಚಾರ ಮಾಡಲ್ಲ, ಒಬ್ಬರಿಗೊಂಥರ ನೋಡಲ್ಲ, ಎಲ್ರು ಸಮಾನ ನೋಡ್ತೀನಿ ಅಂತ. ಅವರು ಫಸ್ಟ್ ಎಲೆಕ್ಷನ್ ಅಲ್ಲಿ 60-70 ಲಕ್ಷ ಇದ್ದವರು ಸೆಕೆಂಡ್ ಎಲೆಕ್ಷನ್ 5 ವರ್ಷದಲ್ಲಿ 100 ಕೋಟಿ ಅವ್ರ ತೋರಿಸ್ತಾರಲ್ಲ, ಅದು ಅಪರಾಧ, ಭ್ರಷ್ಟಾಚಾರ ಅಲ್ವಾ ಅದು? ಅದನ್ನ ಯಾಕೆ ಮಾಡ್ತಾರೆ? ಮಾಡ್ಬಾರ್ದಲ್ಲ ಅವರನ್ನು? ಆಗ ಕಾನೂನು ಇರುತ್ತೆ, ಬಟ್ ಅದನ್ನ ಕೆಲವು ಸರಿ ನೇಮ ತೂರಿ, ಗಾಳಿಗೆ ತೂರಿ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಬಳಸ್ಕೋತಾರೆ. ಬಟ್ ಈಗ ಇದೆಲ್ಲ ನೋಡ್ತಾ ಇದ್ರೆ ಒಟ್ಟಿನಲ್ಲಿ ಯಾರೋ ಕೆಲವರು ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಬಲಿಪಶು ಮಾಡಕ್ ನೋಡ್ತಾ ಇದಾರೆ. ಇದೆಲ್ಲ ನೋಡೋದ್ರಿಂದ ಯಾಕೆ ಅವ್ರು ಇಷ್ಟು, ಯಾರೇ ಆಗ್ಲಿ ಅವ್ರನ್ನ ಯಾಕೆ ಅಷ್ಟೊಂದು ಟಾರ್ಗೆಟ್ ಮಾಡ್ತಾ ಇರೋದು ಭಗವಂತನಿಗೆ ಗೊತ್ತು. ಅವ್ರ ಬೆಳವಣಿಗೆ ನೋಡಕ್ ಆಗ್ದೇನೋ, ಅಥವಾ ಕಾಟೇರಾದಲ್ಲಿ ಕೆಲವು ವಿಷಯಗಳನ್ನ ಬಹಳ ವಿಸ್ತೃತವಾಗಿ
ಯಾವ ರೀತಿ ಸಮಾಜದಲ್ಲಿ ಅನ್ಯಾಯಗಳಾಗ್ತದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ತೋರಿಸಿದಾರು. ಆ ಸೂಕ್ಷ್ಮತೆಯನ್ನ ಖಂಡಿಸೋದಕ್ಕೆ ಮತ್ತೆ ಸೂಕ್ಷ್ಮತೆಯಿಂದ ನಮ್ಮ ಒಂದು ಇದಕ್ಕೆ ಒಂದು ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಅವರು ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ನಿಜವಾದ ದರ್ಶನ ಟಾರ್ಗೆಟ್ ಇರಿದ್ರೆ ಈ ತರ ಆಗ್ತಾ ಇರೋದು. ಡೈಲಿ ನಡೀತಾ ಇರ್ತವೆ ಭ್ರಷ್ಟಾಚಾರಗಳು, ಕೊಲೆ, ರೇಪ್ ಎಲ್ಲ ನಡೆಯುತ್ತೆ. ಬಟ್ ಈ ವಿಷಯ ಮಾತ್ರ ಇಷ್ಟೊಂದು ಹೈಲೈಟ್ ಮಾಡೋದು ಗೊತ್ತಿಲ್ಲ, ಬಿಕಾಸ್ ಆಫ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ. ಹೌದು, ಓಕೆ. ಇನ್ನು ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ, ಹೌದು, ಎಲ್ಲ ಓಕೆ. ಆದ್ರೆ ಅಲ್ಲಿ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ, ಒಂದಿಷ್ಟು ರೂಲ್ಸ್ ಗಳನ್ನ ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹೇಳುವಾಗ ಇದು ನೀವು ಇದನ್ನ ಹೆಂಗ್ ತಗೊಂತೀರಾ, ಏನ್ ಹೇಳ್ತೀರಾ? ಯಾಕಂತಂದ್ರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಹೌದು, ದೊಡ್ಡ ಸ್ಟಾರ್ ಹೌದು, ಅವರನ್ನ ನೋಡುವಂತ ರೀತಿನೇ ಬೇರೆ ರೀತಿಯಾಗಿರುತ್ತೆ. ಸೊ ಜೈಲಿನಲ್ಲಿ ಎಲ್ಲೋ ಒಂದ್ ಕಡೆ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು, ಅಥವಾ ಆ ತರ ವಿಚಾರ ನಿಮ್ಗೆ ಅನ್ಸ್ತಾ ಇದೆಯಾ? ಏನ್ ಅನ್ಸ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು ಅಂತ? ಈಗಾಗಲೇ ನಿಮ್ಗೆ ಹೇಳಿದೆ, ಯಾವುದು ಕೂಡ ಕಾನೂನು ಬಾಹಿರ ಚಟುವಟಿಕೆ ಮಾಡಬಾರ್ದು ಅಂತ ರೂಲ್ಸೇ ಇದೆ. ಅದೆಲ್ಲರೂ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಕಾನೂನು ಬಾಹಿರ ಚಟುವಟಿಕೆ ನಡೀತಾನೆ ಇದೆ. ಯಾರೋ ದೊಡ್ಡ ರಾಜಕಾರಣಿ ಸಪೋಸ್ ಜೈಲಿಗೆ ಹೋದಾಗ ಅವ್ರಿಗೆ ಎಲ್ಲಾ ಸವಲತ್ತು ಕೊಡ್ತಾರೆ, ಅದನ್ನ ಮಾತ್ರ ಪಬ್ಲಿಕ್ ಮಾಡಲ್ಲ. ಮಾಡ್ಬೋದಲ್ಲ ಅದನ್ನು. ಎಷ್ಟೊಂದು ಜನ ರಾಜಕಾರಣಿ ಜೈಲಿಗೆ ಹೋಗಿದ್ದಾರೆ, ಅವರೆಲ್ಲ ಫೆಸಿಲಿಟೀಸ್ ತಗೊಂಡಿದ್ದಾರೆ. ಅಲ್ಲಿಂದ ಫೋನ್ ಮಾಡಿದ್ದು ಬಂದಿದೆ, ಅಲ್ಲಿ ಯಾವ ರೀತಿ ರಾಜವೈಭವ ಸವಲತ್ತು ಅದೆಲ್ಲ ಆಗ್ತಾ ಇದೆ. ಬಟ್ ಅದ್ಯಾರು ಇಷ್ಟೊಂದು ಪಬ್ಲಿಸಿಟಿ ಬಂದಿರಲಿಲ್ಲ. ದರ್ಶನ್ ಅವರೊಬ್ಬ ಸೆಲೆಬ್ರಿಟಿ, ಅವರು ಅಪಾರವಾದ ಅಭಿಮಾನಿಗಳು ಹೊಂದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಕೇಸು ಇಷ್ಟು ಹೈಲೈಟ್ ಆಗ್ತಾ ಇದೆ, ಬಿಟ್ರೆ ಬೇರೆ ಏನೂ ಇಲ್ಲ. ಓಕೆ ಸರ್, ಇನ್ನು ಇತ್ತೀಚಿನ ಮೊನ್ನೆ ನೀವು ಕೇಳಿರ್ತೀರ ಸುದ್ದಿಯನ್ನ, ಪೂಜೆ ನಡೀತು ಸ್ಯಾಂಡಲ್ವುಡ್ ನಲ್ಲಿ, ಚಲನಚಿತ್ರ ಮಂಡಳಿಯಲ್ಲಿ ಒಂದು ಪೂಜೆ ಕೂಡ ನಡೀತು. ಈ ಪೂಜೆ ಎಲ್ಲ ನೋಡಿದಾಗ ಯಾಕೆ ಸ್ಯಾಂಡಲ್ವುಡ್ ನಲ್ಲಿ ಅಂದ್ರೆ ಕೆಲವೊಂದು ಮಾತು ಕೇಳಿ ಬಂತು, ದರ್ಶನ್ ಅವರಿಗೆ ಈ ತರ ಆಯ್ತು ಅನ್ನೋದಕ್ಕೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಸ್ಯಾಂಡಲ್ವುಡ್ಗೆ ಇದೆಲ್ಲ ಬೇಕಿತ್ತ ಅನ್ನುವಂಥದ್ದು, ಇಷ್ಟೊಂದು ಚೇಂಜ್ ಆಯ್ತಲ್ಲ ಸ್ಯಾಂಡಲ್ವುಡ್, ಯಾಕೆ ಅಂತ ನಿಮ್ಗೆ ಅನ್ಸುತ್ತೆ ಅನ್ನುವಂಥದ್ದು? ಮೇಡಮ್, ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮೇಡಮ್. he is also part of ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ವಾಣಿಜ್ಯ ಮಂಡಳಿಗೆ ಅಥವಾ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ದರ್ಶನ್ ಇಸ್ ಎ ಮೆಂಬರ್. ಸೊ ಅವ್ರಿಗಾಗಿ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅವರು ಇಡೀ ಇಂಡಸ್ಟ್ರಿಗೋಸ್ಕರ ಮಾಡಿದ್ದಾರೆ, ಅದು ಒಳ್ಳೆ ಬೆಳವಣಿಗೆನೆ. ಸೊ ಇಡೀ ಇಂಡಸ್ಟ್ರಿಗೆ ಮಾಡಿದ್ಮೇಲೆ ಅವರೊಬ್ಬರು ಮೆಂಬರು, ನಾನು ಒಬ್ಬ ಮೆಂಬರು. ಸೊ ಹಾಗಾಗಿ ಎಲ್ರಿಗೂ ಸೇರಿ ಒಳ್ಳೇದಾಗ್ಲಿ ಅಂತ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಸರ್ವ ಮೆಂಬರ್ಗಳಿಗೂ ಸೇರಿ ಒಂದು ಪೂಜೆ ಮಾಡಿದ್ದಾರೆ, ತಪ್ಪೇನಿಲ್ಲ ಮೇಡಮ್. ಅದು ಇಟ್ಸ್ ಗುಡ್. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಏನೇ ತೊಂದರೆ ಆದ್ರೂ ಭಗವಂತ ನೋಡ್ಕೊಳಪ್ಪ ಅಂತ, ಅದೇ ತರ ಭಗವಂತನ ಮೊರೆ ಹೋಗಿದೀವಿ. ಭಗವಂತ ಏನು ಶಿಕ್ಷೆ ಕೊಡ್ತಾನ ಕೊಡ್ಲಿ, ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಬಟ್ ಭಗವಂತ ಹತ್ರ ಮೊರೆ ಹೋಗೋದೇನು ತಪ್ಪಿಲ್ವಲ್ಲ. ಸೊ ನನಗಾಗ್ಲಿ ಇನ್ನೊಬ್ರಿಗಾಗ್ಲಿ, ದರ್ಶನ್ಗೆ ಆಗಿದ್ರು ಕೂಡ ತಪ್ಪೇನಿದೆ. ಅವರೊಬ್ಬ ಇಂಡಸ್ಟ್ರಿ ಅವರು. ಸೊ ಅವ್ರು ಒಳ್ಳೇದಾಗ್ಲಿ ಬೇಡ, ತಪ್ಪೇನಿದೆ. ಜೊತೆಗೆ ಅವ್ರಿಗೂ ರೇಣುಕಾ ಸ್ವಾಮಿ ಅವ್ರ ಮನೆಗೂ ಒಳ್ಳೇದಾಗ್ಲಿ, ಅದು ಒಂದು ಪ್ರಾರ್ಥನೆ ಸಲ್ಸೋಣ ಅಲ್ಲಿ. ಈಗ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜಾರರು ಪ್ರಾರ್ಥನೆ ಮಾಡದೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಸೊ ಸರ್ವೇ ಜನ ಸುಖಿನೋ ಭವಂತು ಎಲ್ಲ ಸೇರ್ಕೊತಾರೆ. ನಾನು ಸೇರ್ಕೋತೀನಿ, ನೀವು ಸೇರ್ಕೋತೀರಾ, ಮತ್ತೊಬ್ಬ ಎಲ್ಲರೂ ಸೇರ್ಕೋತಾರೆ. ಹಾಗೆ ದರ್ಶನ್ ಒಳ್ಳೇದಾಗ ರೇಣುಕಾ ಸ್ವಾಮಿಗೆ ಒಳ್ಳೇದಾಗ್ಲಿ ಅಂತ ಬೇಡಿರ್ತೀವಿ, ತಪ್ಪೇನಿದೆ. ಓಕೆ ಸರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳನ್ನ ಜನ ಥಿಯೇಟರ್ಗೆ ಬಂದು ನೋಡ್ತಾ ಇಲ್ಲ. ಥಿಯೇಟರ್ಗಳು ಖಾಲಿ ಇರುವಂತದ್ದು. ಇದರಿಂದ ಎಷ್ಟೋ ಜನ ಸಿನಿಮಾ ಮಾಡೋರು, ಹೊಸ ಚಲನಚಿತ್ರಗಳನ್ನ ತಗೊಂಡ್ಬಂದವರು ತುಂಬಾ ಲಾಸ್ ಅನ್ನು ಅನುಭವಿಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಯಾಕೆ ಇರಬಹುದು? ಮೇಡಮ್, ಥಿಯೇಟರ್ಗಳಿಗೆ ಯಾಕೆ ಜನ ಬರ್ತಾ ಇಲ್ಲ ಅದಕ್ಕೆ ಇತ್ತೀಚಿನ ನಿದರ್ಶನ ನಮ್ಗೆ ಗೊತ್ತಾಗಿದೆ. ಕತೆ ಚೆನ್ನಾಗಿದ್ದು, ನರೇಷನ್ ಚೆನ್ನಾಗಿದ್ರೆ, ಜನರಿಗೆ ಇಷ್ಟ ಆಗೋ ತರ ಕತೆ ಮಾಡಿದ್ರೆ ಖಂಡಿತ ನಮ್ಮ ಕನ್ನಡ ಜನತೆ ಯಾವತ್ತೂ ಕೂಡ ಮೋಸ ಮಾಡಿಲ್ಲ. ಪ್ರೇಕ್ಷಕರು ಯಾವತ್ತೂ ಕೂಡ ಕನ್ನಡ ನಿರ್ಮಾಪಕರಿಗೆ ಮೋಸ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಕಾಟೇರ ಇರ್ಬೋದು, ಸುಮಾರು ವರ್ಷಗಳ ನಂತರ ಕಾಟೇರ ಸೂಪರ್ ಸಕ್ಸಸ್ ಆಯ್ತು. ಇವಾಗ ಕೃಷ್ಣಂ ಪ್ರಣಯಂ ಸಖಿ, ಭೀಮಾ, ಇವೆಲ್ಲವೂ ಚೆನ್ನಾಗಿ ಓಡ್ತಾ ಇದೆ. ಯಾಕೆ ಓಡ್ತಾ ಇದೆ? ಕತೆ ಚೆನ್ನಾಗಿದೆ, ಜನಗಳಿಗೆ ಇಷ್ಟ ಆಯ್ತು, ಹೋಗಿ ನೋಡ್ತಾ ಇದ್ದಾರೆ. ನಾವು ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡೋದು, ಏನೋ ಒಂದು ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದು ಅಂತದ್ದಾಗ ಯಾರು ಹೋಗ್ತಾರೆ ಜನ ನೋಡೋದಕ್ಕೆ? ಜನ ಒಂದು ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ, ಒಂದು ಫ್ಯಾಮಿಲಿ ಹೋಗ್ಬೇಕಂದ್ರೆ 2,000 ಬೇಕು. 2,000 ಇಲ್ಲದೆ ಒಂದು ಫ್ಯಾಮಿಲಿ ಸಿನಿಮಾ ನೋಡಕ್ಕಾಗಲ್ಲ. 2,000 ವರ್ತಿರ್ಬೇಕಲ್ಲ. ಆ ಒಂದು ವ್ಯಾಲ್ಯೂ ಅದ್ರಲ್ಲಿ ಸಿಗುತ್ತೆ, ನನಗೆ ಸಮಾಧಾನ ಸಿಗುತ್ತೆ ಅಂತ ಯಾಕೆ ಹೋಗಲ್ಲ? ಹೋಗ್ತಾರೆ. ಅದು ಪ್ರೇಕ್ಷಕರ ಪ್ರಾಬ್ಲಮ್ ಅಲ್ಲ, ನಮ್ಮ ನಿರ್ಮಾಪಕರ ಪ್ರಾಬ್ಲಮ್. ಕಥೆ
ಬಡ ಕತೆ, ಒಂದು ಕತೆನಲ್ಲಿ ಏನು ಬಂಡವಾಳ ಇಲ್ಲ ಅಂದ್ರೆ ಯಾಕೆ ಜನ ಹೋಗಲ್ಲ. ಸರ್, ಇನ್ನು ಬಹು ನಿರೀಕ್ಷೆ ಇರುವಂತದ್ದು ರಿಯಾಲಿಟಿ ಶೋ, ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಸದ್ಯದಲ್ಲೇ ಬರುತ್ತೆ. ಸೊ ಇದರಲ್ಲಿ ನಾನು ಕೂಡ ಒಂದು ಟ್ರೋಲ್ ನೋಡಿದೆ, ನಿಮ್ದು ಕೂಡ ಟ್ರೋಲ್ ಆಗಿತ್ತು, ನಿಮ್ ಹೆಸರು ಕೂಡ ಕೇಳಿ ಬಂದಿತ್ತು. ಸೊ ಬಿಗ್ ಬಾಸ್ಗೆ ತಾವು ಹೋಗ್ತೀರಾ ಅನ್ನುವಂಥದ್ದು? ಇನ್ನೂ ಅದ್ರ ಬಗ್ಗೆ ಏನು ನಿರ್ಧಾರ ಮಾಡಿಲ್ಲ, ನೋಡೋಣ. ಅದು ಪ್ರಾಪರ್ ಚಾನಲ್ ಬಂದಾಗ ಆ ಸಮಯದಲ್ಲಿ ನನ್ನ ಡೇಟ್ಸು ಮತ್ತೆ ಅವರ ಕಂಡೀಷನ್ಸ್ ಏನು ನೋಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ಯೋಚನೆ. ಸದ್ಯಕ್ಕೆ ನನಗೂ ಈಗ ಅದು ಮೂರು ಕಳಿಸಿದ್ದಾರೆ ಟ್ರೋಲ್ ಆಗಿರೋದು, ನಿಜಾನ ಅಂತ. ಬಟ್ ನನಗೆ ಅದು ಗೊತ್ತಿಲ್ಲ ಯಾವ ತರ ಏನು ಟ್ರೋಲ್ ಆಯ್ತು ಅಂತ. ನೋಡೋಣ, ಆ ಟೈಮ್ ಬಂದಾಗ ಹೋಗ್ಬೇಕನ್ನೋ ಒಂದು ಇದ್ರೆ ಆ ಟೈಮಲ್ಲಿ ಯೋಚನೆ ಮಾಡೋಣ. ಅಂದ್ರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಕರೆದ್ರೆ ಹೋಗ್ತೀರಾ ತಾವು? ಅಫ್ಕೋರ್ಸ್ ಆ ಟೈಮಲ್ಲಿ ಫ್ರೀ ಇದ್ರೆ ಖಂಡಿತ ಹೋಗ್ತೀನಿ, ತಪ್ಪೇನಿದೆ ಅದರಲ್ಲಿ. ಎಲ್ರು ಹೋಗ್ತಾ ನಾವು ನೋಡೋಣ, ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬರ್ಬೋದಲ್ಲ. ಹೌದು ಸರ್, ಓಕೆ, ಒಳ್ಳೇದಾಗ್ಲಿ ಸರ್. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ, ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ನಾನು ಎಲ್ಲರಲ್ಲೂ ಕೂಡ ನಾನು ಒಂದು ಮನವಿ ಮಾಡ್ಕೊಳ್ಳೋದು, ದರ್ಶನ್ ಅವರು ಇದು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಂದು ಮಾಡಿದ್ರೆ ತಪ್ಪು, ಒಂದು ಮಾಡಿದ್ರೆ ಜಾಸ್ತಿ ಅನ್ನೋ ಪರಿಸ್ಥಿತಿ ಇಲ್ಲ. ಏನೇ ಆದ್ರೂ ಅವ್ರಿಗೆ ನೆಗೆಟಿವ್ ಎಫೆಕ್ಟ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಅವ್ರ ಅಭಿಮಾನಿಗಳಲ್ಲಿ ಮತ್ತೆ ನಮ್ಮ ಅಭಿಮಾನಿಗಳು ಕೇಳ್ಕೊಳ್ಳೋದು ಒಂದೇ, ಯಾವುದಕ್ಕೂ ಪ್ರವೋಕ್ ಆಗಿ ಹೋಗ್ಬೇಡಿ. ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರೋ ತರ ಯಾವ್ದು ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಯಾರು ನಮ್ಮನ್ನ ಪ್ರವೋಕ್ ಮಾಡೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಇಂಥ ಸಮಯದಲ್ಲಿ. ಅವ್ರು ಏನೇ ಮಾಡಿದ್ರು ಶಾಂತ ರೀತಿಯಿಂದ ದರ್ಶನ್ ಅವ್ರಿಗೆ ನಾವು ಗೌರವ ಕೊಡ್ತಾ ಇದೀವಿ ಅನ್ನೋ ಒಂದು ಕಾರಣ ಇಟ್ಕೊಂಡು ಯಾರು ಏನೇ ಮಾತಾಡಿದ್ರು ಸಮಾಧಾನದಿಂದ, ನ್ಯಾಯಾಂಗದ ಮೇಲೆ ಭರವಸೆ ಇಟ್ಟು, ನ್ಯಾಯದೇವತೆ ಮೇಲೆ ಗೌರವ ಇಟ್ಟು, ವಿಶೇಷವಾಗಿ ದರ್ಶನ್ ಮೇಲೆ ಅಭಿಮಾನ ಇಟ್ಟು, ಯಾರು ಕೂಡ ಯಾವುದೇ ರೀತಿಯ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಾಗ್ಬೋದು ಅಥವಾ ಕಾನೂನು ಬಾಹಿರ ಹೇಳಿಕೆಗಳಾಗ್ಬೋದು ಕೊಡದೇ ಇರೋದು ಬಹಳ ಒಳ್ಳೇದು ಅಂತ ಭಾವಿಸ್ತೀನಿ. ಏನೇ ಮಾಡಿದ್ರು ಈಗ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೆಲ್ಲ ಅವಕಾಶ ಕೊಡದೆ ತುಂಬಾ ಶಾಂತ ರೀತಿಯಿಂದ ವರ್ತಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಹಿರಿಯ ನಟ ಗಣೇಶ್ ರಾವ್ ಅವರು ದರ್ಶನ್ ಅವರ ಅಭಿಮಾನಿಯಾಗಿ ಒಂದಿಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಹಾಗೆ ಕಾನೂನು ಬಾಹಿರವಾಗಿ ನಾವು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಅಂದ್ರೆ ಬೇಡ, ಅಂದ್ರೆ ಒಳ್ಳೆ ರೀತಿಯಾಗಿ ಹೇಳೋಣ, ಶಾಂತ ರೀತಿಯಾಗಿ ವರ್ತಿಸೋಣ ದರ್ಶನ್ ಅವರ ವಿಚಾರವಾಗಿ ಅನ್ನುವಂಥದ್ದು. ಇನ್ನೊಂದು ವಿಚಾರವನ್ನ ಕೂಡ ಹೇಳಿದ್ರು, ಅಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ದಾರೆ. ಅಂದ್ರೆ ಈಗ ಸೀರಿಯಲ್ ನಿಂದ ಹೋಗ್ತಿದ್ದಾರೆ, ಅಂದ್ರೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಇವರು ಅನ್ನುವಂತ ಕೆಲವೊಂದು ವಿಚಾರದಿಂದ ಟ್ರೋಲ್ ಕೂಡ ಆಗ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಕೂಡ ನಮಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಹೋಗ್ತೇನೆ ಅನ್ನುವಂತ ವಿಚಾರಗಳನ್ನ ಕೂಡ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕೂಡ ನಮಗೆ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆ ವಾಣಿ.